ಬಂಧುಗಳೇ ನಮಸ್ಕಾರ. ಚಂಬರಂ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನಿವತ್ತು ಪ್ರಕಾಶ್ ರೈ ಅವರು ಮಾಡಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ, ಮಾರಿಕೊಂಡ ಮಾಧ್ಯಮಗಳು, ಈ ವಿಚಾರಗಳ ಬಗ್ಗೆ ಮಾತಾಡಕೊಟ್ಟಿದ್ದೀನಿ. ದಯವಿಟ್ಟು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಕಮೆಂಟ್ಸ್ಗಳನ್ನ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಸೌಜನ್ಯ ಸಾವಿನ ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಅವರ ಧೈರ್ಯದ ಮೇರೆಗೆನೆ ಚಿನ್ನಯ್ಯ ಈ ರೀತಿಯ ಒಂದು ಸಾಕ್ಷ್ಯ ನುಡಿಯಲು ಬಂದ, ಅಥವಾ ಚಿನ್ನಯ್ಯ ತನ್ನ ಮಾತಿನಲ್ಲಿ ಪ್ರಕಾಶ್ ರೈ ಅವರು ನನಗೆ ಸಹಕಾರ ಕೊಟ್ಟಿದ್ರು ಅಂತ ಹೇಳದಂತೆ ಅದನ್ನ ಅನೇಕ ಪತ್ರಿಕೆಗಳು, ಆ ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇದೆ, ವರದಿ ಮಾಡುವ ಸ್ವಾತಂತ್ರ್ಯ ಇದೆ, ಅಥವಾ ವಿಶ್ಲೇಷಣೆ ಮಾಡುವಂತ ಸ್ವಾತಂತ್ರ್ಯ ಇದೆ. ನಾವು ಹೊಸದಾಗಿ ಏನು ಹೇಳಬೇಕಾಗಿಲ್ಲ ಅದನ್ನ. ಆದರೆ ಈ ಸ್ವಾತಂತ್ರ್ಯವನ್ನ ಬಳಸಿಕೊಂಡು ಒಬ್ಬ ವ್ಯಕ್ತಿಯ ಬಗ್ಗೆ, ಯಾವುದೇ ವ್ಯಕ್ತಿಯ ಬಗ್ಗೆ ಮಾಧ್ಯಮಗಳು ಜಡ್ಜ್ಮೆಂಟಲ್ ಆಗಿ ಬರಿಬೋದಾ, ಅಥವಾ ತಾವೇ ತೀರ್ಪನ್ನು ಪ್ರಕಟಿಸಬಹುದಾ ಮಾಧ್ಯಮಗಳು, ಅಥವಾ ತಮ್ಮ ಮೂಗಿನ ನೇರಕ್ಕೆ ಕಂಡಂತ ವಿಷಯಗಳನ್ನ ಇದೇ ಸತ್ಯ ಅಂತ ಜನಗಳಿಗೆ ತಿಳಿಸಬಹುದಾ? ಇದು ಡಿಬೇಟಬಲ್ ಕ್ವಶನ್. ಇದು ನೋಡಿ, ಜಗತ್ತಿನಲ್ಲಿ ಯಾವುದೇ ರೀತಿಯ ಅಪರಾಧ ಮಾಡಿ ಆ ವ್ಯಕ್ತಿಯನ್ನ ತನಿಖೆ ಮಾಡುವಾಗ ಪೊಲೀಸ್ ಪರಿಭಾಷೆಯಲ್ಲಿ ಅಥವಾ ನ್ಯಾಯದ ಪರಿಭಾಷೆಯಲ್ಲಿ ಅವನನ್ನ ಆರೋಪಿ ಅಂತ ಕರೀತಾರೆ. ಎಲ್ಲಿ ತನಕ ಆರೋಪಿ ಅಂತ ಕರೀತಾರೆ, ಆತನ ಆರೋಪವು ಅಥವಾ ಆಕೆಯ ಆರೋಪವು ಸಾಬೀತಾಗುವ ತನಕ ಎರಡೂ ಕಡೆ ವಾದ ವಿವಾದಗಳು ನಡೆದು. ಆದರೆ ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಮಾಧ್ಯಮಗಳು ಏನ್ ಮಾಡ್ತವೆ ಅಂದ್ರೆ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ, ಇವರೇ ತೀರ್ಪು ಕೊಟ್ಬಿಡ್ತಾರೆ. ಅನೇಕ ವೇಳೆ ಇಂತಹ ತೀರ್ಪುಗಳು ಸಮಾಜದಲ್ಲಿ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರಿರ್ತವೆ. ಮಾಧ್ಯಮಗಳು ಸ್ವಯಂ ತಾವೇ ತನಿಖೆ ಮಾಡ್ತಾರೆ, ಅವ್ರದೇ ಒಂದು ತನಿಖೆ ಪತ್ರಿಕೋದ್ಯಮ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಆ ತನಿಖೆಯ ಮುಖಾಂತರ ಇಂತಿಂತ ಫೈಂಡಿಂಗ್ಸ್ ಗಳನ್ನ ಕಂಡಿಡ್ತೀವಿ ಅನ್ನೋದನ್ನ ಅವರು ಬರಿಬೋದೇ ಹೊರತು ಇವರೇ ಅಪರಾಧಿ ಅಂತ ಹೇಳಿ ಇವರೇ ತೀರ್ಪು ಪ್ರಕಟಿಸುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಇದನ್ನ ನೋಡ್ತಾ ಇದೀವಿ. ಇದು ತಪ್ಪಲ್ವಾ? ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಅಲ್ವಾ ಇದು? ಇದು ಮಾಧ್ಯಮ ಧರ್ಮಕ್ಕೆ ಬಗೆಯುವಂತ ದ್ರೋಹ ಅಲ್ವಾ ಇದು? ನಾವು ಜಡ್ಜ್ಮೆಂಟಲ್ ಆಗ್ಬೋದಾ? ನಾನು ಕೂಡ ಮಾಧ್ಯಮದ ವ್ಯಕ್ತಿ, ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ, ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಉಪಸಂಪಾದಕನಾಗಿದ್ದವನು, ಜೊತೆಗೆ ನನ್ನದೇ ಸಮಾಜ ಪರಿವರ್ತನಾ ಪತ್ರಿಕೆಯನ್ನು 20 ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದೀನಿ ನಾನು, ಪರ್ಯಾಯ ಪತ್ರಿಕೋದ್ಯಮ ಆಗಿ. ನಮ್ಮ ಸಮಾಜ ಪರಿವರ್ತನಾ ಪತ್ರಿಕೆಯು ಒಂದು ಮಾಸ ಪತ್ರಿಕೆ ಆದಾಗ್ಯೂ ಸುಮಾರು 26,000ದಷ್ಟು ಸಬ್ಸ್ಕ್ರೈಬರ್ಸ್ಗಳನ್ನ 2003ನೇ ಇಸ್ವಿಯಿಂದ 2020 ತನಕ ಹೊಂದಿತ್ತು. ನಾನು ಕೊರೋನಾ ಬಂದ್ಮೇಲೆ ಪತ್ರಿಕೆ ನಿಲ್ಲಿಸ್ಬಿಟ್ಟೆ. ಅದಾದ್ಮೇಲೆ ಈ ಚಾನೆಲ್ ಶುರು ಮಾಡಿದ್ದು, ಯಾವ್ದಾದ್ರು ರೂಪದಲ್ಲಿ ನಮ್ಮ ವಿಷಯಗಳನ್ನ ಹೇಳಬೇಕು ಅಂತ. ಮಾಧ್ಯಮಗಳು ಬಯಾಸ್ಡ್ ಆಗಿರಬಾರದು ಅನ್ನೋದು ಪತ್ರಿಕೋದ್ಯಮದ ಮೊದಲ ಪಾಠ. ಪತ್ರಿಕೆಗಳಲ್ಲಿ ಬಯಾಸ್ಡ್ ಆಗಿರತಕ್ಕಂಥ ಸುದ್ದಿಗಳನ್ನ ನಾವು ನೋಡ್ತೀವಿ, ತಪ್ಪು. ಪ್ರಕಾಶ್ ರೈ ಅವರ ಮೇಲೆ ಬಂದಂತ ಈ ಆರೋಪವನ್ನು ಪ್ರಕಾಶ್ ರೈ ಮತ್ತು ಇತರ ಪ್ರಗತಿಪರರೆಲ್ಲ ಸೇರ್ಕೊಂಡು ಯಾವ್ದಾದ್ರು ಕೋಟಿ ಡೀಲ್ಗಳು ಮಾಡ್ಕೊಂಡ್ರಂತೆ, ಅಲ್ಲಿಂದ ದುಡ್ಡು ಬಂತಂತೆ, ಇಲ್ಲಿಂದ ದುಡ್ಡು ಬಂತಂತೆ, ಹೀಗೆ ಒಂದು ಸುದ್ದಿ ಬಂತಂತೆ. ಮಾಧ್ಯಮಗಳಲ್ಲಿ ನಾನು ನೋಡಿಲ್ಲ. ಸೊ ಅದನ್ನ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿ ಪ್ರಕಾಶ್ ರಾಜ್ರವರು ಮೊನ್ನೆ ಪತ್ರಿಕಾಗೋಷ್ಠಿ ಕರೆದಿದ್ರು ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ. ಈ ಪತ್ರಿಕಾಗೋಷ್ಠಿಗೆ ಪ್ರಕಾಶ್ ರೈ ಅವರು ಕರೆಯುವಾಗ ತಮ್ಮ ಒಂದು ಟ್ವಿಟ್ಟರ್ನಲ್ಲಿ ಈ ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಮತ್ತು ಮಾರಿಕೊಂಡ ಮಾಧ್ಯಮದವರಿಗೂ ಸ್ವಾಗತ ಅಂತ ಹಾಕಿದ್ರು. ಅವರ ಮನದಾಳದ ನೋವುದು. ಯಾಕೆಂದ್ರೆ ಅವರ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಆದಾಗ, ಅಂದ್ರೆ ಅವರ ಚಾರಿತ್ರ್ಯ ವಧೆ ಆದಾಗ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾದ್ದು ಅವರ ಧರ್ಮ. ಹಾಗಾಗಿ ಪತ್ರಿಕಾಗೋಷ್ಠಿ ಕರೆದ್ರು. ಪತ್ರಿಕಾಗೋಷ್ಠಿ ಕರೆಯುವಾಗ ಈ ತರದೊಂದು ಎಕ್ಸ್ಟ್ರಾ ಲೈನ್ ಸೇರಿಸಿದ್ರು. ಸರಿ, ಬಂದ್ರು. ಪತ್ರಿಕಾಗೋಷ್ಠಿ ಆರಂಭ ಆಗುವಾಗ ನಾನು ಇಡೀ ಪತ್ರಿಕಾಗೋಷ್ಠಿಯನ್ನು ನೋಡಿದೆ, ಗಮನಿಸಿದೆ. ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ಅಲ್ಲಿ ಬಂದಿದ್ದಂತ ಪತ್ರಕರ್ತರುಗಳು ಗಲಾಟೆ ಎಬ್ಬಿಸಿದ್ರು. ಪ್ರಕಾಶ್ ರೈ ಅವರು ಈ ತರ ಮಾಡಿರ್ತಕ್ಕಂಥ ತಪ್ಪು, ನೀವು ಈ ರೀತಿ ಮಾರಿಕೊಂಡ ಮಾಧ್ಯಮದವರು ಬರಬೇಕು ಅಂತ ಹೇಳಿದಿರಾ, ಕ್ಷಮೆ ಕೇಳಬೇಕು ನೀವು. ಅಂದ್ರೆ ಪ್ರಕಾಶ್ ರೈ ಅವರು, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಪತ್ರಿಕಾ ಧರ್ಮವನ್ನು ಪಾಲಿಸುವ ಪತ್ರಕರ್ತರಿಗೆ ಸ್ವಾಗತ ಮತ್ತು ಯಾರು ತಮ್ಮನ್ನು ತಾವು ಮಾರಾಟ ಮಾಡ್ಕೋತಾರೋ ಅವ್ರಿಗೂ ಸ್ವಾಗತ ಅಂತ ಹೇಳಿದೀನಿ. ಅಂತದ್ರಲ್ಲಿ ನೀವ್ ಯಾಕೆ ಎಲ್ಲರನ್ನು ಇಲ್ಲಿ ಬಂದಿರ್ತಕ್ಕಂಥವ್ರು ಹೇಗಲ್ ಮುಟ್ಟು ನೋಡ್ಕೋತೀರಾ? ಯಾರು ಮಾರ್ಕೊಂಡಿದಾರೋ ಅವ್ರಿಗೆ ಆಗುತ್ತೆ, ಬಿಟ್ಬಿಡಿ ಅಂತ ಹೇಳಿದ್ರು. ತುಂಬಾ ಸ್ಪಷ್ಟ ಅದು. ಮಾರನೇ ದಿನ ಅಂತದೊಂದು ಕೆಲವು ವಿಚಾರಗಳು ಬಂತು ಸಾಮಾಜಿಕ ಜಾಲತಾಣದಲ್ಲಿ. ನಾನು ಪತ್ರಿಕೆಗಳನ್ನ ಓದಲ್ಲ ಬಿಡಿ, ಇಂಥ ಪತ್ರಿಕೆಗಳೆಲ್ಲ ಓದೋದು ಬಿಟ್ಬಿಟ್ಟಿದ್ದೀನಿ, ನಾನು ಇಂಥ ಮಾಧ್ಯಮಗಳು ನೋಡೋದು ಬಿಟ್ಬಿಟ್ಟಿದ್ದೀನಿ, ರೋಸ್ ಹೋಗಿದ್ದೀವಿ ನಾವು ಇವ್ರು ಮಾಡುವಂತಹ ಜಡ್ಜ್ಮೆಂಟಲ್ ವರದಿಗಳು ನೋಡಿ. ಹಾಗಾಗಿ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಾಗ ಕೆಲವರು ಏನು ಪತ್ರಕರ್ತರ ಪ್ರಶ್ನೆಗಳಿಗೆ ಪತ್ರ ಕೊಟ್ಬಿಟ್ರು ಪ್ರಕಾಶ್ ರಾಜ್ರವರು, ನೀರಿಳಿದೋಯ್ತು ಅವರಿಗೆ, ಪತ್ರಕರ್ತರು ನೀರಿಳಿಸ್ಬಿಟ್ರು ಅವರಿಗೆ. ಅಲ್ಲೇನು ನೀರಿಳಿಸಿಲ್ಲ, ಯಾವ ಪತ್ರಕರ್ತನು ಯಾರನ್ನೂ ನೀರಿಳಿಸಕ್ಕಾಗಲ್ಲ, ಖಂಡಿತವಾಗಲ್ಲ. ಅದೊಂದು ಭ್ರಮೆ ಅದು, ಪತ್ರಕರ್ತರು ನೀರಿಳಿಸ್ಬಿಡ್ತೀವಿ ಅಂತ. ತಪ್ಪು.
ಪತ್ರಕರ್ತರು ಏನು ಎಲ್ಲ ಅಲ್ಲಿ ಗನ್ ಹಿಡ್ಕೊಂಡು ಬಂದಿರಲ್ಲ, ಪೆನ್ ಹಿಡ್ಕೊಂಡು ಬಂದಿರ್ತಾರೆ. ನಿಮ್ ಪ್ರಶ್ನೆ ಕೆಲವರಿಗೆ ಮಾತಾಡೋದು ಬರಲ್ಲ, ಕೆಲವರು ವಿನಾಕಾರಣ ಎದುರ್ಕೊಂತಾರೆ. ಆ ಕಾರಣಕ್ಕೋಸ್ಕರ ಅವರು ತಬ್ಬಿಬ್ಬಾಗೋದ್ರೆ ಪತ್ರಕರ್ತರ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗೋದ್ರು, ಪತ್ರಕರ್ತರ ಪ್ರಶ್ನೆಗಳಿಗೆ ಬೆವರಿಳಿದು ಬಿಡ್ತು. ಅವ್ರಿಗೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸದೆ ಓಡೋಗ್ಬಿಟ್ರು. ಉತ್ತರಿಸಕ್ಕೆ ನಮ್ಗೆ ಇಷ್ಟ ಇರಲ್ಲ ರೀ. ಈ ಕೆಲವು ಪ್ರಶ್ನೆಗಳನ್ನ, ತಲಾಟೆ ಪ್ರಶ್ನೆಗಳಿಗೆ ಉತ್ತರಿಸಕ್ಕೆ ನಮ್ಗೆ ಇಷ್ಟ ಇರಲ್ಲ. ನಾವು ಹೋಗ್ತೀವಿ, ಅದನ್ನ ನೀವು ನಿಮ್ಮಿಷ್ಟ ಬಂದಂಗೆ ಎದುರ್ಕೊಂಡು ಪುಕ್ಕಲ್ನಂಗೆ ಓಡ್ಬಿಟ್ರು ಅನ್ನುವಂಥ ಪರಿಭಾಷೆ ಬರೆದಿರೋದು ನೋಡಿದೀವಿ ನಾವು. ಹೀಗೆ ಕೆಲವರು ಕಿಂಡಲ್ ಮಾಡಿದ್ರು. ಅದರಲ್ಲಿ ನಮ್ಮ ವಿಶ್ವವಾಣಿ ವಿಶ್ವೇಶ್ವರ ಭಟ್ರು ಕಿಂಡಲ್ ಮಾಡಿದ್ದಾರೆ. ಅದಕ್ಕೆ ಮತ್ತೆ ಟ್ವೀಟ್ ಮಾಡಿರ್ತಕ್ಕಂಥ ಪ್ರಕಾಶ್ ರೈ ಅವರು ಏನೋ ಮಾರಿಕೊಂಡ ಮಾಧ್ಯಮದವರು ಅಧ್ಯಕ್ಷರು ಮಾಡಿದ್ದಾರೆ ನೋಡಿ ಅಂತ ಹಾಕಿದ್ರು. ಸರಿ, ಈ ತರದೊಂದು ಕಿಂಡಲ್ ನಡೀತಾ ಇದೆ. ಪತ್ರಿಕಾಗೋಷ್ಠಿಯನ್ನ ಅವ್ರು ನೋಡಿದ್ದಾರೆ. ನೋಡಿದ ನಂತರವೂ ತಮ್ಮದೇ ಆದಂತ ಪರಿಭಾಷೆಯಲ್ಲಿ ಇವರು ಎದುರ್ಕೊಂಡ್ಬಿಟ್ರು, ಪತ್ರಕರ್ತರ ಮುಂದೆ ಹಿಟ್ ಅಂಡ್ ರನ್ ತರ ಹೊಟ್ಟೋದ್ರು ಅಂತ ಮಾತಾಡಿದ್ದಾರೆ ವಿಶ್ವೇಶ್ವರ ಭಟ್ರು. ಆದ್ರೆ ಆ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್ ರೈ ಅವರು ವಿಚಲಿತಗೊಂಡದ್ದನ್ನ ನಾನಂತೂ ಗಮನಿಸಲಿಲ್ಲ. ಅವರೆಲ್ಲಾ ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನೆಗಳು ಮುಗಿದ ಮೇಲೂ ಮತ್ತೆ ಮತ್ತೆ ತಲಾಟೆ ಕ್ವಶನ್ಗಳು ಬಂದಾಗ ಅದನ್ನೆಲ್ಲರಿಗೂ ಉತ್ತರಿಸಬೇಕಾದ ಅಗತ್ಯ ಇಲ್ಲ. ಪ್ರತಿಯೊಂದು ಪ್ರಶ್ನೆನೂ ಉತ್ತರಿಸ್ತಾ ಕೂತ್ಕೊಂಡ್ರೆ ದಿನವೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಕೆಲವು ವೇಳೆ ನಮ್ಮಂತ ಜನಸಾಮಾನ್ಯರು ನಮ್ಮ ಕಷ್ಟಗಳನ್ನ ತುಂಬಾ ಹೇಳೋದಿರುತ್ತೆ, ಆದ್ರೆ ಕೇಳಿಸ್ಕೊಳ್ಳೋ ಪೇಷನ್ಸ್ನೇ ತೋರಿಸಲ್ಲ ಪತ್ರಕರ್ತರು. ಆದ್ರೆ ಇವ್ರಿಗೆ ಬೇಕಂತ ವ್ಯಕ್ತಿಗಳು ಸಿಕ್ಬಿಟ್ಟು ಸುಮ್ಮನೆ ಅದನ್ನೇ ಕೆಂಟ್ತಾರೆ. ನಾನು ನೋಡಿದ್ದೀನಿ. ನಮಗೆ ಬೇಕಾದಷ್ಟು ಹೇಳಕ್ಕಿರುತ್ತೆ, ಇಷ್ಟು ರಾಶಿ ಹೇಳಿರ್ತೀವಿ, ನಾಳೆ ನೋಡಿದ್ರೆ ಎಷ್ಟು ಬಂದಿರುತ್ತೆ ಪತ್ರಿಕೆ, ಯಾವ್ದೋ ಮೂಲೆ ಅಥವಾ ಬಂದೇ ಇರಲ್ಲ. ಈ ತರದ್ದು ಪತ್ರಿಕೆಗಳನ್ನ ನೋಡಿದೀವಿ ನಾವು. ಇರ್ಲಿ, ಮಾಧ್ಯಮದವರು ತಮ್ಮನ್ನು ತಾವು ಮಾರಾಟ ಮಾಡ್ಕೊಂಡಿಲ್ವಾ? ತಮ್ಮ ಆತ್ಮಸಾಕ್ಷಿಯಾಗಿ ಮುಟ್ಟು ನೋಡ್ಕೋಬೇಕಲ್ವಾ? ನಾನು PUC ಓದುವಾಗ ಒಬ್ಬರು ನಮ್ಮ ಟೀಚರ್, ಕನ್ನಡ ಟೀಚರ್, ಒಂದು ಜೋಕ್ಸ್ ಹೇಳ್ತಿದ್ರು ನಮಗೆ. ಅದು ಯಾರೋ ಪ್ರಸಿದ್ಧ ಲೇಖಕರದು ಅನ್ಸುತ್ತೆ ಅದು ಜೋಕ್. ತರಗತಿಗೆ ಮೇಷ್ಟ್ರು ಬಂದ್ರಂತೆ. ತರಗತಿಗೆ ಮೇಷ್ಟ್ರು ಬಂದ ತಕ್ಷಣ ಎಲ್ಲ ಹುಡುಗರು ಗಲಾಟೆ ಮಾಡ್ತಿರಂತೆ. ಮೇಷ್ಟ್ರು ಬಂದಿದ್ರು ಲೆಕ್ಕಿಸದೇನೆ ಗಲಾಟೆ ಮಾಡ್ತಾ ಇದ್ರಂತೆ. ಅವಾಗ ಏನ್ರೋ ಇಷ್ಟೊಂದು ಗಲಾಟೆ ಮಾಡ್ತೀರಾ? ಇಲ್ಲಿರ್ತಕ್ಕಂಥ ಅರ್ಧಕ್ಕರ್ಧ ವಿದ್ಯಾರ್ಥಿಗಳು ಶತಮೂರ್ಖರು ಅಂದ್ರಂತೆ. ವಿದ್ಯಾರ್ಥಿಗಳೆಲ್ಲ ಗಲಾಟೆ ಮಾಡ್ಬಿಟ್ರು. ಏನ್ ಸರ್ ಹಿಂಗಂದ್ಬಿಟ್ರೆ ನೀವು ಶತಮೂರ್ಖರು ಅಂದ್ರೆ ಹೆಂಗೆ ಎಲ್ಲ ದಾಂಧಲೆ ಮಾಡಕ್ ಶುರು ಮಾಡ್ಬಿಟ್ರಂತೆ. ಯಾಕೋ ಗಲಾಟೆ ಮಾಡ್ತಿದಾರೆ ಅಂತ ಹೇಳಿ ಅವರು ಕ್ಷಮೆ ಯಾಚಿಸಿದ್ರು. ಯಾವ ರೀತಿ ಕ್ಷಮೆ ಯಾಚಿಸಿದ್ರು? ಆಯ್ತಪ್ಪ, ನಾನು ಹೇಳಿದ ಮಾತು ತಪ್ಪಾಯ್ತು, ನಾನೀಗ ನನ್ನ ಮಾತನ್ನ ವಾಪಸ್ ತಗೋತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಅರ್ಧಕ್ಕರ್ಧ ವಿದ್ಯಾರ್ಥಿಗಳು ಶತಮೂರ್ಖರಲ್ಲ. ಅವಾಗ ಆ ವಿದ್ಯಾರ್ಥಿಗಳೆಲ್ಲ ಸಮಾಧಾನ ಕೂತ್ಕೊಂಡ್ರಂತೆ. ಇದನ್ನೇ ಅಂದ್ರೆ ಮಾಸ್ಟರು ಮೊದಲೇನ್ ಹೇಳಿದ್ರು, ಆ ಹೇಳಿಕೆಯನ್ನೇ ಸ್ವಲ್ಪ ಪಾಲಿಶ್ಡ್ ಆಗಿ ಹೇಳಿದ್ರು ಅಷ್ಟೇ. ಆದ್ರೆ ಅರ್ಧಕ್ಕರ್ಧ ಜನ ಶತಮೂರ್ಖರು ಅಂದ ತಕ್ಷಣ ಇಡೀ ಕ್ಲಾಸ್ ದಾಂಧಲೆ ಮಾಡ್ಬೇಕಾಗಿತ್ತು. ಯಾರಿಗೆ ಹೇಳಿದ್ರು ಅವರು? ಯಾರಿಗೂ ಹೇಳಿಲ್ಲ. ಅರ್ಧಕ್ಕರ್ಧ ಜನ ಯಾರಾದ್ರೂ ಆಗಿರ್ಬೋದು. ಅದು ಯಾರು ಅಂತ ಸ್ಪಷ್ಟ ಮಾಡಿ ನೀವು ಅಂತ ಪ್ರಕಾಶ್ ರೈ ಅವ್ರು ಹಿಡ್ಕೊಂಡು ಕೂತಿದ್ರು. ಅವ್ರು ಯಾರು ಅಂತ ಹೇಳಿ ಅಂತ ನಾವೇ ತಲೆ ಕೆಡಿಸ್ಕೋಬೇಕು. ನೀನ್ ಯಾರ ಬಗ್ಗೆನೋ ಕಮೆಂಟ್ ಮಾಡಿದ್ರೆ, ನೀನ್ ಯಾರನ್ನೋ ಮಾರಿಕೊಂಡವ್ರು ಅಂತ ಹೇಳಿದ್ಮೇಲೆ ನಾನಿಲ್ಲಿ ಬಂದಿರ್ತಕ್ಕಂಥವನು ಅವ್ನು ಯಾರು ಅಂತ ಹೇಳಬೇಕು. ನೀವು ಮಾರ್ಕೊಂಡವನು ಯಾರು ಅಂತ ಹೇಳಿ ಹೆಸರಿಸಿ, ಇಲ್ಲ ನಾವು ಪತ್ರಿಕಾಗೋಷ್ಠಿ ನಡೆಸಲ್ಲ ಅಂತ ನಮಗೆ ಹಾಕ್ಬೇಕು. ಅದು ನಾನು ಮಾರ್ಕೊಂಡವನಲ್ಲ ರೀ, ಹೇಳ್ರಿ, ನೀವು ಹೇಳೋದು ಬರಿತೀನಿ, ಬರಿತೀನಿ, ಬರೆಯಬೇಕು, ಇಷ್ಟ ಇಲ್ವಾ ಬರೆಯಲ್ಲ, ಆ ತರ ಹೇಳ್ಬೋದು ಅಷ್ಟೇ. ಆದ್ರೆ ಅವನು ಯಾರು, ನೀವು ಯಾರನ್ನ ಹೇಳ್ತಾ ಇದ್ರಿ ಹೇಳಿ ಅಂತಂದ್ರೆ ನಮ್ಮಂತ ಯಾರು ಇರ್ತಾರಪ್ಪ, ಅದನ್ನೇ ಡಿಸ್ಕ್ಲೋಸ್ ಮಾಡಕ್ ನಮ್ಗೆ ಇಷ್ಟ ಇರಲ್ಲ. ಆದ್ರೆ ಮಾರ್ಕೊಂಡವ್ರು ಅಂತ ನಮ್ಗೆ ಗೊತ್ತಿರುತ್ತೆ. ಈ ಪ್ರಸಂಗಕ್ಕೆ ನಾನೇ ಪತ್ರಕರ್ತನಾಗಿದ್ದಾಗ ಮೈಸೂರಿನಲ್ಲಿ ನನಗೆ ಗೊತ್ತು. ನಾನು ಖುದ್ದು ಅನೇಕ ಪತ್ರಿಕಾಗೋಷ್ಠಿಗಳಿಗೆ ಹೋಗಿದ್ದೀನಿ, ರಾಜಕಾರಣಿಗಳ ಪತ್ರಿಕಾಗೋಷ್ಠಿಗಳಿಗೆ ಹೋಗಿದ್ದೀನಿ. ಅಲ್ಲಿ ಪ್ಯಾಕೆಟ್ಗಳು ಬರ್ತವೆ, ನಾನು ಯಾವ ಪ್ಯಾಕೆಟ್ಗಳನ್ನು ಮುಟ್ಟಿಲ್ಲ. ತಗೊಂಡವ್ರ ಬಗ್ಗೆ ನಾನು ಮಾತಾಡಲ್ಲ, ಅದು ಅವರ ಹಣೆ ಬರಹ ಅಥವಾ ಅವರ ಪತ್ರಿಕಾ ಧರ್ಮ. ನಮ್ಮಲ್ಲಿ ಒಂದು ಪ್ರಸಂಗನೇ ನಡೆದಿತ್ತು ಮೈಸೂರಲ್ಲಿ. ಒಬ್ಬ ರಾಜಕಾರಣಿ ಎಲ್ರಿಗೂ ಪತ್ರಿಕಾಗೋಷ್ಠಿ ಕರೆದವ್ರಿಗೆಲ್ರಿಗೂ ವಾಚ್ಗಳು ಹಂಚಿದ್ರು. ನಾನು ಕೆಲಸ ಮಾಡ್ತಿದ್ದಂತ ಪ್ರತಿಷ್ಠಿತ ಪತ್ರಿಕೆಯಲ್ಲಿ ವರದಿಗಾರಿಕೆಗೆ ಬೇರೆಯವರು ಹೋಗಿದ್ರು, ನಮ್ಮ ವರದಿಗಾರರು, ನಮ್ಮ ಸ್ನೇಹಿತರು. ಅವರು ಇದನ್ನ ತಗೊಳ್ಳದೆ ಇದ್ದದನ್ನ ಸುದ್ದಿ ಮಾಡಿದ್ರು ನಮ್ಮ ಸಂಪಾದಕರು. ಗಿಫ್ಟ್ಗಳ ಹಂಚಿಕೆ ನಡೀತು ಪತ್ರಿಕಾಗೋಷ್ಠಿನಲ್ಲಿ. ಯಾರು ತಗೊಂಡ್ರು ಗೊತ್ತಿಲ್ಲ, ಆದ್ರೆ ನಮ್ಮ ವರದಿಗಾರ ತಗೊಂಡಿಲ್ದಿರ್ತಕ್ಕಂಥ ನನಗೆ ಹೆಮ್ಮೆ ಅಂತ ಒಂದು ಪ್ರಕಟಿಸಿದ್ರು. ಅರ್ಥ ಏನಲ್ಲಿಗೆ ಮಾರಿಕೊಂಡವ್ರಲ್ವಾ? ಎಷ್ಟೋ ಜನ ಪ್ಯಾಕೆಟ್ಗಳನ್ನ ಕಳಿಸ್ತಿರ್ತಾರೆ ಬೇರೆ ಬೇರೆ ಪತ್ರಿಕೆಗಳಿಗೆ ಅಥವಾ ಮಾಧ್ಯಮಗಳಿಗೆ ಕಳಿಸ್ತಾರೆ. ಸುಳ್ಳು ಹೇಳ್ಬಾರ್ದು ನಾವು. ಆದ್ರೆ ಅದನ್ನ ಯಾರು ರಿಸೀವ್ ಮಾಡ್ಕೋತಾರೆ ಅವ್ರನ್ನ ಹೈಲೈಟ್ ಮಾಡ್ತಾರೆ. ಅವ್ರು ರಿಸೀವ್ ಮಾಡ್ಕೊಳ್ದೇನು ಈಸ್ಕೊಳ್ದೇನು ವಿಷಯ ಚೆನ್ನಾಗಿದ್ರೆ, ವಿಷಯ ಸ್ಪಷ್ಟವಾಗಿದ್ರೆ ಅದನ್ನ ಹೈಲೈಟ್ ಮಾಡೇ ಮಾಡ್ತೀವಿ ಪತ್ರಿಕೆಗಳಲ್ಲಿ, ನಾವು ನೋಡಿದ್ದೀವಿ. ಮತ್ತು ಅನೇಕ ಸಂದರ್ಭಗಳಲ್ಲಿ ನಾನು ವರದಿಗಾರಿಕೆ ಮಾಡುವಾಗ ಸಹ ಅನೇಕರು ಆಫರಿಂಗ್ಸ್ಗಳನ್ನ ಕೊಡ್ತಿದ್ರು. ಬಟ್ ನಾವು ಆಫರಿಂಗ್ಸ್ಗಳು ರಿಸೀವ್ ಮಾಡ್ಕೊತಿರಲಿಲ್ಲ. ಅವರು ಏನು ಸಹಜವಾಗಿ ಕೊಡ್ತಿದ್ರು ಸಮ್ಟೈಮ್ಸ್. ಇನ್ನು ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮ ವಿಷಯಗಳು ಬರಲೇಬೇಕು ಅಂತ ಕೊಡ್ತಿದ್ರು. ಆದ್ರೆ ಅದನ್ನ ನಾವು ಈಸ್ಕತ್ತೀವೋ ಬಿಡ್ತೀವಿ ಅನ್ನೋದ್ರ ಮೇಲೆ ನಾವು ಮಾರ್ಕತ್ತೀವೋ ಇಲ್ವೋ ಅನ್ನೋದು ನಿಂತಿರುತ್ತೆ. ನಾವು ಅಂತ ಪತ್ರಿಕೋದ್ಯಮದಲ್ಲಿ ಬಂದವರಲ್ಲ. ಹಾಗಾಗಿ ನಾವು ಯಾರ ಆಫರಿಂಗ್ಸ್ಗಳನ್ನು ತಗೊಂಡಿಲ್ಲ. ಯಾರೋ ಒಬ್ರು ನಮ್ಮ ಕಡೆ ಬೆರಳು ತೋರಿಸಿ ಇವತ್ತು ಹೇಳಕ್ಕಾಗಲ್ಲ. ಮೈಸೂರಲ್ಲಿ ಪತ್ರಿಕೋದ್ಯಮ ಮಾಡಿದೀವಿ ಮತ್ತು 20 ವರ್ಷಗಳ ಕಾಲ ನಾನು ಬರೇ ಪತ್ರಿಕೋದ್ಯಮ ಮಾಡಿದ್ದೀನಿ. ಆವಾಗ ನನಗೆ ಎಲ್ಲವೂ ಸ್ವಾತಂತ್ರ್ಯ ಇದ್ದಾಗ್ಯೂ ಕೂಡ ನನ್ನ ಪತ್ರಿಕೆಯಲ್ಲಿ ಒಬ್ಬರ ಬಗ್ಗೆಯೂ ತೇಜವಾದ ಮಾಡುವಂತ ಅಥವಾ ಇನ್ಯಾರನ್ನು ಹೊಗಳಿ ಬರೆಯುವಂತ ಅಥವಾ ಇನ್ಯಾರನ್ನು ಜಡ್ಜ್ಮೆಂಟ್ ಎಲ್ಲ ಬರೆಯುವಂತ ಕೆಲಸಗಳನ್ನ ನಾವು ಮಾಡಿಲ್ಲ. ಯಾರ ಹತ್ರನೂ ಆಫರಿಂಗ್ಸ್ ತಗೊಂಡಿಲ್ಲ. ನಾವು ಒಂದು ಸಿನಿಮಾ ಮಾಡಿದ್ವಿ ಪತ್ರಕರ್ತ ಗೆಳೆಯರು ಸೇರ್ಕೊಂಡು, ನಮ್ಮ ಸ್ನೇಹಿತರು ನಾವೆಲ್ಲ ಮೊದಲ ಬಾರಿಗೆ ಊಟಿ ಅಂತ ಸಿನಿಮಾ ಮಾಡಿದೆ.
ಊಟಿ ಅಂತ ಸಿನಿಮಾ ಮಾಡಿದಾಗ ಅದರ ಪ್ರಚಾರಕ್ಕೆ ಅಥವಾ ಅದರ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದಾಗ ಬೆಂಗಳೂರಲ್ಲಿ ಖುದ್ದು ಅನೇಕ ಪತ್ರಕರ್ತರುಗಳು ನನ್ನ ಹತ್ರ, ನಾನು ಹೇಳಲ್ಲ, ಈ ತರ ಪ್ಯಾಕೇಜ್ಗಳು ಕೊಟ್ರೆ ನಿಮ್ಗೆ ಸುದ್ದಿ ಪ್ರಕಟಿಸ್ತೀವಿ ಅಂತ ಖುದ್ದು ಹೇಳಿದ್ದಾರೆ. ಸರ್, ನಾನೊಬ್ಬ ಕನ್ನಡ ಚಿತ್ರ ನಿರ್ಮಾಣ ಮಾಡಕ್ ಬಂದಿನಿ, ಅಪ್ಪಟ ಸಾಹಿತ್ಯ ಅಭಿರುಚಿ ಇರ್ತಕ್ಕಂಥ ಸಿನಿಮಾ ಮಾಡ್ತಾ ಇದ್ದೀನಿ, ಅಪ್ಪಟ ಕನ್ನಡದ ಮಣ್ಣಿನ ಸಿನಿಮಾ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ಬರಿತಾ ಇದ್ದೀರಾ ರಿಮೇಕ್ ಅವಳಿ ಜಾಸ್ತಿ ಆಗಿದೆ ನಮ್ಮ ಕನ್ನಡದಲ್ಲಿ ಅಂತ, ಮತ್ತು ಕನ್ನಡದ ಸೊಗಡಿಲಿ ಇರ್ತಕ್ಕಂಥ ಚಿತ್ರಗಳು ಬರ್ತಾ ಇಲ್ಲ ಅಂತ ಕೊರಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಬಿಟ್ಟು ನಾವು ಕನ್ನಡದ ಸೊಗಡಿರುವಂತ ಅಪ್ಪಟ ದೇಸಿ ಕಥೆ ಇರ್ತಕ್ಕಂಥ ಸಿನಿಮಾ ಮಾಡಕ್ ಬಂದಿದ್ದೀವಿ ಸರ್, ಕೃತಿ ಆಧಾರಿತ ಸಿನಿಮಾ ಮಾಡಕ್ ಬಂದಿದ್ದೀವಿ ಸರ್, ನಾವು ಬಡ ನಿರ್ಮಾಪಕರು ಸರ್, ತುಂಬಾ ಸಣ್ಣ ಬಜೆಟ್ ನಲ್ಲಿ ಸಿನಿಮಾ ಮಾಡಿದೀವಿ ಸರ್, ನೀವೆಲ್ಲರೂ ನಮಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಈ ಸಿನಿಮಾದ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಎಲ್ಲರೂ ಸಿನಿಮಾ ಅಂದ್ರೆ ನೀವು ಬಿಸ್ನೆಸ್ ಅಲ್ವಾ, ನೀವು ಬಿಸ್ನೆಸ್ ಮಾಡಿದ್ಮೇಲೆ ನಾವ್ಯಾಕೆ ನಿಮಗೆ ಉಚಿತವಾಗಿ ಪ್ರಚಾರ ಕೊಡಬೇಕು ಅಂತ ಮಾತಾಡಿರ್ತಕ್ಕಂಥ ಪತ್ರಕರ್ತರು ನನಗೆ ನನ್ನ ಜೊತೆಗೆ. ನಮ್ಮ ಸಿನಿಮಾ ಸುದ್ದಿಗಳು ಈ ಕಾರಣಕ್ಕೆ ಹೆಚ್ಚು ಪ್ರಕಟ ಆಗಲಿಲ್ಲ. ನಾನು ಹೇಳಿದೆ, ತುಂಬಾ ಜನಕ್ಕೆ ಹೇಳಿದೆ, ನಾನು ಸ್ವತಃ ಪತ್ರಕರ್ತ ಸರ್, ನಾನೇ ಪತ್ರಕರ್ತ ಸರ್ ಅಂತ ಅವತ್ತು ಬೇಡ್ಕೊಂಡಿದ್ದೀನಿ ಅವ್ರನ್ನ. ಕೆಲವು PROಗಳು ಕೂಡ ನನಗೆ ಹೇಳಿದ್ರು, ಇಲ್ಲ ಸರ್ ಪ್ಯಾಕೇಜ್ ಇರುತ್ತೆ ಸರ್, ಪ್ಯಾಕೇಜ್ ಕೊಟ್ರೆ ಮಾತ್ರ ಸುದ್ದಿ ಮಾಡೋದು, ಇಲ್ಲ ಸುದ್ದಿಗೋಷ್ಠಿಗೆ ಬರಲ್ಲ ಅಂತ. ಇದೇನಿದು? ಸುದ್ದಿಗೋಷ್ಠಿಗೆ ಬರ್ತಕ್ಕಂಥದ್ದು ಯಾವುದೇ ಮಾಧ್ಯಮದ ವ್ಯಕ್ತಿಯ ಆದ್ಯ ಕರ್ತವ್ಯ. ನೀವು ಬರಿತಿರೋ ಬಿಡ್ತಿರೋ ಬೇರೆ ಪ್ರಶ್ನೆ, ಸುದ್ದಿ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ. ಆದ್ರೆ ಬರಬೇಕಲ್ಲ, ಬರಕ್ಕೆ ಮುಂಚೆನೆ ನೀವು ನಮಗೆ ಪ್ಯಾಕೇಜ್ಗಳು ಕೇಳಿದ್ರೆ ಹೇಗೆ? ಪ್ಯಾಕೇಜ್ಗಳು ಹೋಗಲ್ವಾ? ಅವನು ಸಿನಿಮಾ ಪತ್ರಕರ್ತ ಆಗಿರ್ಲಿ, ಮಾಮೂಲಿ ಪತ್ರಕರ್ತ ಆಗಿರ್ಲಿ, ಇನ್ಯಾವುದೋ ಪತ್ರಕರ್ತ ಆಗಿರ್ಲಿ. ಆಮೇಲೆ ಎಷ್ಟೋ ಜನ ಪತ್ರಕರ್ತರುಗಳು ಸಿಕ್ಕಾಕೊಂಡಿಲ್ವಾ? ಹೋಗಿ ದುಡ್ಡು ಡೀಲ್ ಮಾಡಕ್ ಹೋಗಿ ದೊಡ್ಡ ದೊಡ್ಡ ಪತ್ರಕರ್ತರುಗಳು ಸಿಕ್ಕಾಕೊಂಡಿಲ್ವಾ? ಅವರು ಮಾರಿಕೊಂಡವರು ಅಂತ ಅರ್ಥ. ಇದು ಮಾರಿಕೊಂಡವರ ಬಗ್ಗೆ ನಾವು ಮಾರಿಕೊಳ್ಳದವರು ಯಾಕೆ ಬೇಜಾರು ಮಾಡ್ಕೋಬೇಕು? ಇನ್ನು ಮಾರ್ಕೊಳ್ಳೇಬೇಕು ಅಂತೇನಿಲ್ಲ ಪತ್ರಕರ್ತರು. ಮಾರ್ಕೊಳ್ಳದೇನೆ ಭ್ರಷ್ಟರಾಗದೆ ಹೇಗೆ ಗೊತ್ತಾ? ತಮ್ಮ ಜಾತಿಗೆ, ತಮ್ಮ ಧರ್ಮಕ್ಕೆ ನಿಷ್ಠರಾಗಿ ವರದಿಗಳನ್ನ ಮಾಡ್ತಾರೆ. ಪತ್ರಿಕೆ ಸ್ವಾತಂತ್ರ್ಯವನ್ನು ಬಳಸಿಕೊಂಡು, ಮಾಧ್ಯಮ ಸ್ವಾತಂತ್ರ್ಯವನ್ನು ಬಳಸಿಕೊಂಡು. ಅಂದ್ರೆ ಉದಾಹರಣೆಗೆ ನಾನು ಹೇಳೋದು, ನನಗೆ ಗೊತ್ತಿರಂಗೆ ಅನೇಕ ಸಂದರ್ಭಗಳಲ್ಲಿ ಇವನು ವಿಷಯಗಳನ್ನ ಪ್ರಕಟಿಸಬೇಕಾ ಬೇಡವಾ? ವಿಷಯ ಸ್ಪಷ್ಟ ಇದೆ, ವಿಷಯ ಸತ್ಯ ಇದೆ, ವಿಷಯದಲ್ಲಿ ತುಂಬಾ ಸಾಮಾಜಿಕ ಕಳಕಳಿನೂ ಇದೆ. ಆದ್ರೆ ಈ ವ್ಯಕ್ತಿ ವಿಷಯಗಳನ್ನ ಪ್ರಕಟಿಸಬೇಕಾ ಬೇಡವಾ ಅನ್ನೋ ತೀರ್ಮಾನ ತಗೋತಾರೆ. ಅದು ಕೂಡ ಒಂದು ರೀತಿ ಮಾರ್ಕೊಂಡಂಗೆ. ಅಂದ್ರೆ ಇದು ನಮ್ಮ ಸಿದ್ಧಾಂತಕ್ಕೆ ವಿರೋಧವಾಗಿದೆ, ಅಂದ್ರೆ ನಮ್ಮ ಸಮುದಾಯದ, ನಮ್ಮ ಧರ್ಮದ ಸಿದ್ಧಾಂತಕ್ಕೆ ವಿರೋಧವಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ವಿಚಾರವಾದಿಯ ವಿಚಾರಗಳನ್ನ ಪ್ರಕಟಿಸದೆ ದೂರ ಉಳಿಯುವಂತದ್ದು, ಅಥವಾ ಕೆಲವು ಸಮುದಾಯಗಳು ಮಾಡುವಂತ ಸಾಮೂಹಿಕ ಹೋರಾಟಗಳನ್ನ ಧಿಕ್ಕರಿಸುವಂತದ್ದು, ಪ್ರಕಟಿಸಿದ್ದೇನೆ ಅಥವಾ ಮಾಧ್ಯಮದಲ್ಲಿ ತೋರಿಸಿದ್ದೇನೆ, ಈ ತರದ ಪ್ರಕರಣಗಳು ಲಕ್ಷ ನಡೆದಿಲ್ವಾ? ಅಥವಾ ಸುಳ್ಳು ವರದಿ ಮಾಡೋದು. ನಾವು ಬಹುಜನ ವಿದ್ಯಾರ್ಥಿ ಸಂಘದಲ್ಲಿ ನಭೋತೋ ನ ಭವಿಷ್ಯತ್ ಎನ್ನುವಂತ ಕಾರ್ಯಕ್ರಮವನ್ನು ಮೈಸೂರಲ್ಲಿ ರೂಪಿಸಿದ್ವು ಒಂದ್ಸರಿ. ದೊಡ್ಡ ಕಾರ್ಯಕ್ರಮ 2000 ಇಸ್ವಿಯಲ್ಲಿ, ದೊಡ್ಡ ಬಹುಜನ ವಿದ್ಯಾರ್ಥಿ ಸಮಾವೇಶ ಅಂತ. ನಾನು ಅಧ್ಯಕ್ಷ, ಅದರ ಅಧ್ಯಕ್ಷ, ಪ್ರಥಮ ಅಧ್ಯಕ್ಷ. ನಾನು ಹೇಳ್ತೀನಿ, ಅಂತ ಕಾರ್ಯಕ್ರಮ ಮೈಸೂರಿನ ಇತಿಹಾಸದಲ್ಲಿ ನಡೆದಿರಲಿಲ್ಲ, ಮುಂದೇನೂ ನಡೀಲಿಲ್ಲ. ನಾನೇ ಹೇಳ್ತಿದ್ದೀನಿ, ಇವತ್ತಿಗೂ ನಡೆದಿಲ್ಲ ಅಂತ ಕಾರ್ಯಕ್ರಮ. ಅಷ್ಟು ಶಿಸ್ತುಬದ್ಧವಾದಂತ ವಿದ್ಯಾರ್ಥಿ ಸಮಾವೇಶ, ಲಕ್ಷಗಟ್ಟಲೆ ಸೇರಿದಂತ ಜನ ವಿದ್ಯಾರ್ಥಿಗಳು. ಆ ಕಾರ್ಯಕ್ರಮದ ಕುರಿತು ನಾನೇ ಖುದ್ದಾಗಿ ಪ್ರತಿ ಪತ್ರಿಕೆಗಳಿಗೂ ಹೋಗಿ ಇನ್ವಿಟೇಷನ್ ಹಂಚಿದ್ದೆ. ಒಂದೇ ಒಂದು ಪತ್ರಿಕೆಯಲ್ಲಿ ಮಾತ್ರ ವರದಿ ಆಯಿತು. ಅದಾದ್ಮೇಲೆ ಯಾವ ಪತ್ರಿಕೆಗಳು ಅಂತ ಅದ್ಭುತವಾದ ಕಾರ್ಯಕ್ರಮವನ್ನು ವರದಿ ಮಾಡಲಿಲ್ಲ. ಅದು ಅಳಬಿದ್ದೋಗ್ಲಿ. ಸಾಮಾಜಿಕ ಚಳುವಳಿಗಳಿಗೆ ಸಂಬಂಧಪಟ್ಟಂಗೆ ಎಷ್ಟೋ ಪತ್ರಿಕಾಗೋಷ್ಠಿಗಳನ್ನ ಕರಿತೀವಿ, ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನ ಮಾತಾಡ್ತೀವಿ. ಆದ್ರೆ ಎಷ್ಟೋ ಪತ್ರಿಕೆಗಳು ಪ್ರಕಟಿಸಲ್ಲ, ಅವ್ರಿಗೆ ಅದು ಮುಖ್ಯ ಅನ್ಸಲ್ಲ. ಅದು ಸಹ ಒಂದು ರೀತಿ ನಮ್ಮನ್ನು ಹತ್ತಿಕ್ಕದಂಗೆನೆ. ಒಂದು ಮುಖ್ಯ ಅನಿಸುವಂತ ವಿಷಯಗಳನ್ನು ಕೂಡ ನೀವು ಪ್ರಕಟಿಸ್ತಾ ಇದ್ರಿ. ಯಾವ ಸಂಘಟನೆ ಮಾಡ್ತಾ ಇದೆ ಅಂತ ನೀವು ಸೆಲೆಕ್ಟಿವ್ ಆಗಿ ಮಾಡ್ಕೊಂಡ್ರೆ ಅದು ಹೋಗ್ಲಿ. ನಿಮ್ಗೆ ಗೊತ್ತಿಂತ ಜೀವಂತವಾದಂತ ಈ ಕಾಲದಲ್ಲಿ ನಡೆದಂತ ಒಂದು ಘಟನೆ ಹೇಳ್ತೀನಿ. ಮಲ್ಲಿಕಾರ್ಜುನ್ ಗೌಡ ಅನ್ನುವಂತ ಒಬ್ಬ ಜಡ್ಜ್, ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿದಂತ ಒಬ್ಬ ಜಡ್ಜ್, ಅಂದ್ರೆ ಅವನು ಸೆಷನ್ಸ್ ಜಡ್ಜ್ ಇರ್ಬೋದು. ಆ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಡಲ್ಲ ನಾನು ಅಂತ ಹೇಳುವಷ್ಟು ದಾಷ್ಟ್ಯ ತೋರಿಸಿದಾಗ ಇದು ನಮ್ಗೆಲ್ರಿಗೂ ಬೇಜಾರಾಗಿತ್ತು, ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೇಜಾರಾಗಿತ್ತು. ಆ ಸಂದರ್ಭದಲ್ಲಿ ನಾನು ಇದನ್ನೇ ಕೇಳ್ತೀನಿ ಅಂದ್ರೆ, ನಾವೇನ್ ಮಾಡೋದು, ಈ ರೀತಿ ಒಂದು ಜಾಲತಾಣದ ಮುಖಾಂತರ ಸಂಘಟಿಸ್ತೀವಿ. ಎಷ್ಟು ಜನ ಬರ್ತಾರೆ ಅಂತ ನಮಗೂ ಅಂದಾಜಿಲ್ಲ. ಇದು ಸಂಘಟಿತವಾದ ಕಾರ್ಯಕ್ರಮ ಅಲ್ಲ ಇದು. ಆದ್ರೆ ಬೆಂಗಳೂರಿನಲ್ಲಿ ನ ಭೂತೋ ನ ಭವಿಷ್ಯತ್ ಎನ್ನುವಷ್ಟು ದೊಡ್ಡ ನೀಲಿ ಸಾಗರವೇ ನಮ್ಮ ನಿರೀಕ್ಷೆಗೂ ಮೀರಿ, ಎಲ್ಲರ ನಿರೀಕ್ಷೆಗೂ ಮೀರಿ, ಸರ್ಕಾರದ ನಿರೀಕ್ಷೆಗೂ ಮೀರಿ, ಅಥವಾ ಗುಪ್ತಚರ ಇಲಾಖೆಯ ನಿರೀಕ್ಷೆಯನ್ನು ಮೀರಿ ಜನರು ಸಾಗರದಂತೆ ಹರಿದು ಬಂದ್ರು. ನೀವೆಲ್ಲರೂ ಗಮನಿಸಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳಿದೆ ನೋಡಿ. ಸಾಗರದಂತೆ ಬಂದ್ರು, ಬೆಂಗಳೂರನ್ನ ಆವರಿಸ್ಕೊಂಡ್ಬಿಟ್ರು ಅವತ್ತು ನೀಲಿ ಪಡೆ. ಹುಡುಗರು, ಯುವಕರು, ವಯಸ್ಸಾದವರು ಎಲ್ಲರೂ ವಯಸ್ಸಿನ ಭೇದ ಇಲ್ಲದೆ ಬಂದು ಜನ ಸೇರ್ಕೊಂಡ್ರು. ಅಲ್ಲಿ ಅಷ್ಟು ಅದ್ಭುತವಾದಂತ ಜನಸಾಗರವೇ ಪ್ರತಿಭಟನೆ ಮಾಡ್ತು. ಆ ಒಂದು ಧರಣಿ ಸತ್ಯಾಗ್ರಹವನ್ನ ಒಂದೇ ಒಂದು ಮಾಧ್ಯಮ ಪ್ರಕಟಿಸಲಿಲ್ಲ ಅಥವಾ ತನ್ನ ಸುದ್ದಿವಾಹಿನಿಗಳಲ್ಲಿ ತೋರಿಸಲಿಲ್ಲ.
ಇದಕ್ಕಿಂತ ಇನ್ನೇನ್ ಬೇಕಿತ್ತು? ಯಾರೋ 20 ಜನ ನಿಂತಿದ್ರೆ, ಎಲ್ಲೋ ಒಂದು ಕೋಳಿ ಸತ್ತೋದ್ರೆ, ನಾಯಿ ಸತ್ತೋದ್ರೆ, ಮರ ಬಿದ್ದೋದ್ರೆ, ಅದನ್ನ ದಿನವೆಲ್ಲ ಹಾಕೋ ಉಜ್ಜೋಂತವ್ರಿಗೆ ನಮ್ಮ ಇಂಥ ಅದ್ಭುತ ಸುದ್ದಿ ಬರಲಿಲ್ಲ ಅಂತ ನಮ್ಗೆ ಬೇಜಾರಾಗಲ್ವಾ? ಅಂದ್ರೆ ಇದನ್ನೇನು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆಗಿತ್ತು ಅದು ನಮ್ದು? ಇಲ್ಲ, ಒಂದು ಸಮಸ್ಯೆಗೋಸ್ಕರ ಬಂದಿದ್ವಿ ನಾವು. ಸ್ವಯಂ ಪ್ರೇರಿತರಾಗಿ ಬಂದಿದ್ರು ಜನಗಳು. ಅಥವಾ ಸ್ವಯಂ ಪ್ರೇರಿತರಾಗಿ ಇಷ್ಟೊಂದು ಜನ ಇಲ್ಲಿ ಸೇರಿದ್ರಲ್ಲ, ಎಂತ ಆಕ್ರೋಶ ಇರಬೇಕು ಅವ್ರಿಗೆ ಅನ್ನುವಂತ ನಮ್ಮ ಭಾವನೆಗಳನ್ನ ಪ್ರಕಟಿಸಿದ್ರೆ ನೀವು, ಇದು ಸೆಲೆಕ್ಟಿವ್. ಅಂದ್ರೆ ಇವ್ರ ಭಾವನೆಗಳನ್ನ ನಾವು ಪ್ರಕಟಿಸಬಾರ್ದು. ಯಾಕೆಂದ್ರೆ ನಿಮ್ಮ ಒಳಗಡೆ ಧರ್ಮ, ಜಾತಿ ತುಳುಕ್ತಾ ಇತ್ತಲ್ಲ. ನಮ್ಮ ಜಾತಿಯವನ ವಿರುದ್ಧ ನಾವೇ ಬರ್ಕೋಬಾರ್ದು, ನಮ್ಮ ಜಾತಿಯವನ ವಿರುದ್ಧ ಇರ್ತಕ್ಕಂಥ ಈ ಸ್ಟ್ರೈಕ್ ನಾವು ಪ್ರಕಟಿಸಬಾರ್ದು, ತೋರಿಸಬಾರ್ದು ಅನ್ನೋ ಧೋರಣೆ ಏನು? ಅದು ಒಂದು ರೀತಿ ಮಾರಿಕೊಂಡಂಗೆನೆ. ಅಂಬೇಡ್ಕರ್ ಅವ್ರು ಹೇಳ್ತಾರೆ ಇದನ್ನ, ನಾನು ಹೇಳ್ತಿರೋ ಮಾತಲ್ಲ ಇದು. ಈ ಪತ್ರಿಕಾ ಧರ್ಮ ಅಂತಕ್ಕಂಥದ್ದು ಎಷ್ಟು ಕೆಟ್ಟು ಕೆರೆ ಹಿಡಿದಿದೆ ನಮ್ಮ ದೇಶದಲ್ಲಿ ಅಂತಂದ್ರೆ, ನಾವು ಶೋಷಿತ ಸಮುದಾಯಗಳು, ಕಾರ್ಮಿಕರು ದೊಡ್ಡ ದೊಡ್ಡ ಸಮಾವೇಶಗಳನ್ನ ಸಂಘಟನೆ ಮಾಡಿದ್ರೆ 1,00,000 ಜನ ಸೇರಿದ್ರೆ ಅಲ್ಲಿ ನನ್ನ ಕಾರ್ಯಕ್ರಮಗಳಿಗೆ 1,000 ಜನ ಸೇರಿದ್ರು ಅಲ್ಲಿ ಅಂಬೇಡ್ಕರ್ ಅವ್ರು ಬಂದಿದ್ದ ಕಾರ್ಯಕ್ರಮಕ್ಕೆ ಅಂತ ಬರೀತಾರೆ. ಅದೇ ಅವ್ರ ಕಾರ್ಯಕ್ರಮಗಳಿಗೆ, ಅವರು ಅಂದ್ರೆ ಅವರು ಜಾತಿ ಧರ್ಮ ಆಧಾರಿತ ಕಾರ್ಯಕ್ರಮ ಮತ್ತೆ ಹೇಳ್ತಿರೋದು, 1,000 ಜನ ಇದ್ರೆ 1,00,000 ಜನ ಬಂದಿದ್ರು, ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು ಅಂತ ಬರೀತಾರೆ. ಇದು ಇಲ್ಲಿನ ಪತ್ರಿಕಾ ಧರ್ಮ? ಇದೆಲ್ಲ ಪತ್ರಿಕಾ ಧರ್ಮ ಅಂದ್ರೆ ಇದ್ದದ್ದನ್ನು ಇದ್ದಂತೆ ಹೇಳುವ ಮತ್ತು ಜನರ ಭಾವನೆಗಳಿಗೆ ಸ್ಪಂದಿಸುವ, ಜನರ ಭಾವನೆಗಳನ್ನು ಸರ್ಕಾರಗಳಿಗೆ ಅಥವಾ ಇನ್ಯಾರಿಗೂ ಮುಟ್ಟಿಸಿ ಒಂದು ಪರಿಹಾರ ಮಾರ್ಗಗಳನ್ನು ಸೂಚಿಸುವಂತ, ಅಥವಾ ಅವರಿಗೆ ಒಂದು ಮಾಧ್ಯಮಗಳು ಬ್ರಿಡ್ಜ್ ಆಗಿ ಕೆಲಸ ಮಾಡುವಂತ ನಿಷ್ಠೆ ಇರಬೇಕು. ಅಂತ ಮಾಧ್ಯಮಗಳು ಈಗಿಲ್ಲ ಅಂತ ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೇ ಬರೀತಾರೆ, ಸ್ವತಃ ಪತ್ರಕರ್ತರಾಗಿ ಬರೀತಾರೆ. ಅವರ ಯಾವ ಚಟುವಟಿಕೆಗಳನ್ನು ಪತ್ರಿಕೆಗಳು ಪ್ರಕಟಿಸದೇ ಇದ್ದಾಗ ಅವರು ಸ್ವತಃ ಪತ್ರಕರ್ತರಾಗ್ತಾರೆ. ಇದು ನಮ್ಮ ದರದ್ದು ಇವತ್ತಿಗೂ ಅದೇ ಫೇಸ್ ಮಾಡ್ತಿದ್ವಿ ನಾವು. ಇನ್ನೊಂದು ಪ್ರಕರಣ ಹೇಳ್ತೀನಿ ಕೇಳಿ. ಕಾಂಶಿರಾಮ್ ಅವರು ಮತ್ತು ಮಾಯಾವತಿ ಅವರು ಎಲ್ಲ ಒಂದು ಚರ್ಚೆ ಮಾಡ್ತಿರ್ತಾರೆ. ಪತ್ರಕರ್ತರೆಲ್ಲ ಕಾಯ್ಕೊಂಡಿರ್ತಾರೆ ಉತ್ತರ ಪ್ರದೇಶದಲ್ಲಿ. ಪತ್ರಕರ್ತರು ಎಷ್ಟು ಕಾದ್ರೂ ಇವ್ರು ಬಂದಿಲ್ಲ, ಇವ್ರೇನು ಕರೆದಿಲ್ಲ ಪತ್ರಿಕೆಗಳೇ ಮೂಗ್ ತುರ್ಸಕ್ ಹೋಗಿರೋದಲ್ಲಿ, ನ್ಯೂಸ್ ಫಾರ್ ನೋಸ್ ಅಂತ ಹೋಗ್ತಾರಲ್ಲ ಹಂಗೆ. ಅವರು ಮೀಟಿಂಗ್ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ, ಏನ್ ಸರ್ ಇಷ್ಟೊತ್ತು ತನಕ ಹಂಗೆ ನಮ್ನೆಲ್ಲ ಕಾಯಿಸಿದ್ರಿ ಅಂತ ಏನೋ ಒಂದು ಕೆಟ್ಟ ಕಮೆಂಟ್ ಮಾಡ್ತಾನೆ ಒಬ್ಬ ಪತ್ರಕರ್ತ. ಆ ಕೆಟ್ಟದಾಗ ಕಮೆಂಟ್ ಮಾಡಿದಂತ ಪತ್ರಕರ್ತನಿಗೆ ಕಾಂಶಿರಾಮ್ ಅವರು ತಮ್ಮ ಬೂಟ್ ಕಾಕೊಂಡು ಹೊಡೆಯಕ್ಕೆ ಹೋಗ್ತಾರೆ. ಬೂಟು ಅಟ್ಟಾಡ್ಸ್ಕೊಂಡು ಹೋಗ್ತಾರೆ. ಇದು ಇತಿಹಾಸದಲ್ಲಿ ದಾಖಲೆಯಾಗಿದೆ. ನೀನೇ ನನ್ನ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಅಂತ, ನಾನು ನಿನ್ ಕರೆದಿದ್ದ ಇಲ್ಲಿ ಪತ್ರಿಕಾಗೋಷ್ಠಿಗೆ ಬಾ ಅಂತ, ನೀನ್ ಬಂದ್ಬಿಟ್ಟು ನನ್ನ ಪ್ರಶ್ನೆ ಮಾಡ್ತೀನಿ, ನನ್ನ ಬಗ್ಗೆ ಕೆಟ್ಟದ ಕಮೆಂಟ್ ಮಾಡ್ತೀನಿ ಅಂತ ಹೇಳಿ ಬೂಟ್ ಶೂ ಕಳ್ಕೊಂಡು ಹೊಡೆಯಕ್ಕೆ ಹೋಗಿದ್ರು. ಈ ಪ್ರಕರಣ ನಿಮ್ಗೆ ಗೊತ್ತಿರಲಿ. ಆವಾಗ ಪತ್ರಕರ್ತರು ಅವ್ರನ್ನ ಎಲ್ಲರೂ ಬೂಟ್ ಕಳ್ಕ ಹೋಗಿದ್ದು ಕಮೆಂಟ್ ಮಾಡಿದ ಪತ್ರಕರ್ತನ ಹೊಡೆಯಕ್ಕೆ. ಆದ್ರೆ ಎಲ್ಲಾ ಪತ್ರಕರ್ತರು ನಿಮ್ಮನ್ನ ಪತ್ರಕರ್ತರಿಗೆ ನೀವು ಈ ತರ ಮಾಡಿದ್ರೆ ನೀವು, ಹಾಗಾಗಿ ಇನ್ಮೇಲೆ ನಿಮ್ಮ ಸುದ್ದಿಗಳನ್ನ ಯಾರು ಪ್ರಕಟಿಸಲ್ಲ ಅಂತ. ಯಾಕೆ? ಯಾವನೋ ಪತ್ರಕರ್ತ ಮಾಡಿದ ತಪ್ಪಿಗೆ ಇವರೆಲ್ಲರೂ ಅಷ್ಟೊಂದು ಸಂಘಟಿತನಾಗಿ ಅವನು ಉಗಿಬೇಕು ಲೆಕ್ಕದಲ್ಲಿ. ಏನಪ್ಪ ನನ್ನ ಪತ್ರಿಕಾ ಧರ್ಮವನ್ನು ಮೀರಿ ಒಬ್ಬ ವ್ಯಕ್ತಿಗೆ ಇಷ್ಟಲ್ಲ ಅಂತ ಇದೆಯಲ್ಲ, ನಿನಗೆ ಅಷ್ಟೊಂದು ಸ್ವಾತಂತ್ರ್ಯ ಇಲ್ಲ, ಎಲ್ಲರನ್ನೂ ಚಾಡಿಸುವ, ಎಲ್ಲರನ್ನೂ ದಬಾಯಿಸುವಂತ ಸ್ವಾತಂತ್ರ್ಯ ಪತ್ರಕರ್ತರಿಗಿಲ್ಲ. ಕೇಳಬಹುದು ನೀವು ಪ್ರಶ್ನೆಗಳಷ್ಟೇ, ಆದ್ರೆ ಅವರೆಲ್ಲ ವೈಯಕ್ತಿಕ ವಿಚಾರಗಳನ್ನೆಲ್ಲ ನೀವು ಕೆಂಟುವಂತ ಅಗತ್ಯ ಇಲ್ಲ, ಅಥವಾ ಆತರ ಸ್ವಾತಂತ್ರ್ಯವನ್ನು ತಗೋಬೇಕಾದ ಅಗತ್ಯ ಇಲ್ಲ. ನಿರ್ಬಂಧ ಇದೆ ನಿಮಗೂ ಪತ್ರಕರ್ತರಿಗೆ. ಆ ಪತ್ರಕರ್ತನಿಗೆ ಹೊಡೆದಾಗ ಇವರೆಲ್ಲರನ್ನು ಅವ್ನು ಮಾಡಿದ ತಪ್ಪೇನು ಅಂತ ಯೋಚನೆ ಮಾಡಬೇಕು. ಯಾರು ಪತ್ರಕರ್ತ ನಮಗೆ ಅವಮಾನ ಮಾಡ್ದಲ್ಲ ಹಿಂಗೆಲ್ಲ ಕೇಳಿ ಅಂತ ಅನ್ಬೇಕು. ಆದ್ರೆ ಅದು ಬಿಟ್ಟು ತಮ್ಮ ಪತ್ರಕರ್ತ ಮಿತ್ರನ ಪರ ನಿಂತ್ಕೊಂಡ್ರು, ಇಲ್ಲಿ ನಿಂತ್ಕೋಬೇಕು, ಇಲ್ಲ ಅಂತಲ್ಲ. ಆದ್ರೆ ಯಾವಾಗ ಅವ್ರ ಕಡೆ ನ್ಯಾಯ ಇದ್ದಾಗ, ತಪ್ಪಿದಾಗಲೂ ನಿಂತ್ಕೋಬೇಕಾ? ನಿಂತ್ಕೊಂಡು ಅವತ್ತು ಪತ್ರಿಕೆಗಳು ನಾವು ನಿಮ್ಮನ್ನ ಬೈಕಟ್ ಮಾಡ್ತೀವಿ. ಬೈಕಟ್ ಮಾಡ್ರಿ, ಕಾಂಶಿರಾಮ್ ಮಾಡಿದ್ರು ಬೈಕಟ್ ಮಾಡ್ರಿ. ನೀವು ಮಾಡುವಂತ ಒಂದು ಒಳ್ಳೆ ಕೆಲಸ ಏನು ಅಂದ್ರೆ, ನನ್ನ ವಿಚಾರಗಳನ್ನ ಬೈಕಟ್ ಮಾಡೋದೇ ನೀವು ಮಾಡುವಂತ ಅದ್ಭುತವಾದಂತ ವಿಚಾರ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಹೇಳಿದ್ರೆ ನಮ್ಮ ಜನ ಓದೋದು ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಜನಗಳಿಗೆ, ಹಳ್ಳಿಲಿರ್ತಕ್ಕಂಥ ಜನಗಳಿಗೆ ಪತ್ರಿಕೆಗಳು ತಲುಪೋದೇ ಇಲ್ಲ. ಎರಡನೇದು ತಲುಪಿದ್ರು ಆ ಪತ್ರಿಕೆ ಓದಷ್ಟು ಆಸಕ್ತಿ ನನ್ನ ಜನಗಳಿಗಿಲ್ಲ. ನನ್ನ ಆಡಿಯನ್ಸೇ ಬೇರೆ. ಮತ್ತು ನಿಮ್ಮ ಪತ್ರಿಕೆಗಳು ಬರೆದಂತ ವಿಚಾರಗಳನ್ನ ನಂಬೋದೂ ಇಲ್ಲ ಅವರು. ಹಂಗಾಗಿ ನೀವು ವರದಿ ಮಾಡಿ ಆ ಪತ್ರಿಕೆಗಳನ್ನ ಅವ್ರು ಓದಿ ಅದ್ರ ಮುಖಾಂತರ ನಾನು ಜನ ಸಂಘಟನೆ ಮಾಡಬೇಕಾದ ಅಗತ್ಯ ಇಲ್ಲ. ನನ್ನ ಸಂಘಟನೆ ನಾನೇ ಮಾಡ್ತೀನಿ. ಪ್ರಕಟಿಸದೆ ಇರೋದಕ್ಕೆ ತುಂಬಾ ಧನ್ಯವಾದಗಳು ಅಂತಾರೆ. ದಿಸ್ ಇಸ್ ವಾಟ್ ದ ಆನ್ಸರ್ ಆಕ್ಚುಲಿ ಕಾಂಶಿರಾಮ್ ಇಸ್ ಗಿವನ್. ಫಿಟ್ಟಿಂಗ್ ಆನ್ಸರ್. ಇದ್ಯಾಕೋಸ್ಕರ ಕೊಟ್ಟರು? ನೀವು ಧರ್ಮಾಧಾರಿತ, ಜಾತಿ ಆಧಾರಿತವಾದ ವರದಿಗಳನ್ನ ಮಾಡ್ತೀರಾ ಅನ್ನೋ ಕಾರಣಕ್ಕೋಸ್ಕರ. ಪತ್ರಿಕಾ ಧರ್ಮವನ್ನು ಮೀರಿ ನಿಮ್ಮ ಧರ್ಮಗಳಿಗೆ, ನಿಮ್ಮ ಜಾತಿಗಳಿಗೆ ಅಂಟ್ಕೊಂಡು ವರದಿ ಮಾಡೋದಿದೆಯಲ್ಲ, ಅದು ಪತ್ರಿಕಾ ಧರ್ಮಕ್ಕೆ ವಿರೋಧವಾದದ್ದೇ. ಹೀಗಿರುವಾಗ ಪ್ರಕಾಶ್ ರೈ ಅವರು ಅಂದಿರ್ತಕ್ಕಂಥ ಮಾತಿನಲ್ಲಿ ತಪ್ಪಿಲ್ಲ. ಅದನ್ನ ವಿಶ್ಲೇಷಣೆ ಮಾಡಿ ನೀವೇನೆ. ನಾವು ಪತ್ರಕರ್ತರ ಮೇಲೆ ದೌರ್ಜನ್ಯ ನಡೆದಾಗ ಮೈಸೂರಿನಲ್ಲಿ ಅಹೋರಾತ್ರಿ ಧರಣಿ ಮಾಡಿದೀವಿ. ಯಾಕಂದ್ರೆ ಅಲ್ಲಿ ಪತ್ರಕರ್ತನ ತಪ್ಪಿರಲಿಲ್ಲ. ಬಡ ಪತ್ರಕರ್ತರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ಪ್ರಕರಣಗಳಿದಾವೆ, ಕ್ಯಾಮೆರಾ ಕಿತ್ಕೊಂಡಂತ ಪ್ರಕರಣಗಳಿದಾವೆ, ಸುದ್ದಿ ಪ್ರಕಟಿಸಬೇಡ ಅಂತ ದಬಾಯಿಸಿದಂತ, ಗಲಾಟೆ ಮಾಡಿದಂತ, ದಬ್ಬಾಳಿಕೆ ಮಾಡಿದಂತ ಘಟನೆಗಳ ವಿರುದ್ಧ ನಾವು ಬೇಕಾದ ಸ್ಟ್ರೈಕ್ ಮಾಡಿದೀವಿ ಮೈಸೂರಲ್ಲಿ. ಪತ್ರಕರ್ತರು ಮನುಷ್ಯರೇ, ರಾಜಕಾರಣಿಗಳು ಮನುಷ್ಯರೇ, ಎಲ್ಲರೂ ಈ ಭೂಮಿಯಲ್ಲಿ ಹೇಗೆ ಹುಟ್ಟಬೇಕು ಹಾಗೆ ಹುಟ್ಟಿದ್ರೆ ಹೊರತು ಯಾರು ಅಲ್ಲಿಂದ ಇಳಿದು ಬಂದಿಲ್ಲ.
ನಮ್ಮ ಸ್ವಾತಂತ್ರ್ಯದ ಇತಿ ಮಿತಿಯಲ್ಲಿರಬೇಕು ಮತ್ತು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೋಬೇಕು. ನಾನೇನು ಬುದ್ಧಿವಾದ ಹೇಳ್ತಿಲ್ಲ ಇಲ್ಲಿ ಯಾವ ಪತ್ರಕರ್ತರಿಗೂ. ಇಂತಹ ಡೋಂಗಿ ಪತ್ರಕರ್ತರ ಬಗ್ಗೆ, ಇಂತಹ ಮಾರಿಕೊಂಡ ಪತ್ರಕರ್ತರ ಬಗ್ಗೆ, ಇಂತಹ ಭ್ರಷ್ಟ ಪತ್ರಕರ್ತರ ಬಗ್ಗೆ ನಾನು ಬೇಕಾದಷ್ಟು ಲೇಖನಗಳನ್ನ ನಮ್ಮದೇ ಪತ್ರಿಕೆಯಲ್ಲಿ ನಿರಂತರವಾಗಿ ಬರೆದಿದ್ದೀನಿ. ಸುಳ್ಳು ನಾನು ನೋಡ್ತೀನಿ, ದೊಡ್ಡ ದೊಡ್ಡ ಪತ್ರಿಕೆಗಳು ಬರೆದಿರ್ತಕ್ಕಂಥ ಸುಳ್ಳು ವರದಿಗಳು ತೋರಿಸ್ಲಾ? ನನ್ನ ಹತ್ರ ಇದೆ. ಇದು ಚಾಲೆಂಜೇ. ನಾನೇ ಹೇಳ್ತೀನಿ, ನನ್ನ ಹತ್ರ ಇರೋ ಮಾಹಿತಿ ಅಂದ್ರೆ ನಮ್ಮ ಐತಿಹಾಸಿಕ ಮಾಹಿತಿಯನ್ನೇ ಮೀರಿ ಸುಳ್ಳು ಕಲಂಗಳಲ್ಲಿ ಸುಳ್ಳು ವಿಶ್ಲೇಷಣೆ ಮಾಡಿ ಸುಳ್ಳು ವಿಚಾರಗಳನ್ನ ಹಬ್ಬಿಸತಕ್ಕಂಥದ್ದು ಅಪರಾಧ ಅಲ್ವಾ? ಒಬ್ಬ ಗಣ್ಯ ವ್ಯಕ್ತಿ ಮಾತುಗಳನ್ನ ತಿರುಚಿ ನಿಮ್ಮ ಮೂಗಿನೇರಿಕೆ ಬರೆಯುವಂಥದ್ದು ಅಪರಾಧ ಅಲ್ವಾ? ಅದು ನಮ್ಗೆ ಹರ್ಟ್ ಮಾಡ್ದಂಗಲ್ವ ಅದು? ಅಂತಹ ಬೇಕಾದಷ್ಟು ಸುದ್ದಿಗಳನ್ನ ನಾನು ವಿಶ್ಲೇಷಣೆ ಮಾಡಿದ್ದೀನಿ ನಮ್ಮ ಪತ್ರಿಕೆಯಲ್ಲಿ. ಇದು ಎಷ್ಟು ಸುಳ್ಳಾಗಿತ್ತು, ಈ ಪತ್ರಿಕೆ ಹೇಳುವಂತ ವಿಚಾರಗಳೇನು, ಅಸಲಿ ವಿಚಾರಗಳೇನು ಅಂತ ಇಟ್ಕೊಂಡು ಬೇಕಾದಷ್ಟು ವರದಿ ಮಾಡಿದ್ದೀನಿ. ನಿಮ್ಗೆ ಯಾರಿಗಾರು ಬೇಕಾ ಕೇಳಿ, ನಮ್ಮ ಸಮಾಜ ಪರಿವರ್ತನಾ ಪತ್ರಿಕೆ ಹಳೆ ಇಶ್ಯೂಗಳು ಕೊಡ್ತೀನಿ. ನೈತಿಕತೆ ಇದ್ರೆ ಯಾರ ಮುಂದೆ ಎದೆ ಸೆಟ್ಸ್ಕೋಬೇಕ ನಿಲ್ಬೋದು. ನೈತಿಕತೆ ಒಂದೇ ನಮ್ಮ ಶಕ್ತಿ. ಮಾರ್ಕೊಂಡವರು ಹೆಗಲ್ಮುಟ್ಟು ನೋಡ್ಕೋತಾರೆ, ಮಾರ್ಕೊಳ್ದಿರೋರು ಎದೆಗಾರಿಕೆಯಿಂದ ನಿಲ್ತಾರೆ. ಇಷ್ಟೇ. ಪ್ರಶ್ನೆ ಕೇಳ್ತಾನೆ ಒಬ್ಬ ವ್ಯಕ್ತಿ ಪತ್ರಿಕಾಗೋಷ್ಠಿಯಲ್ಲಿ, ಏನು ಹಂಗಾದ್ರೆ ಚಿನ್ನಯ್ಯ ಹಂಗೆ ಹೇಳಿದ ತಕ್ಷಣ ನಿಮ್ಗೆ ಸಂತೋಷ ಆಯ್ತು ಅಂತ ಯಾಕೆ ಹೇಳ್ರಿ? ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ ಪ್ರಕಾಶ್ ರೈ ಅವರು. ಅಲ್ಲರಿ, ನನಗೆ ಸತ್ಯ ಗೊತ್ತಿದೆ, ನಾನು ಇಷ್ಟೆಲ್ಲ ಗೊತ್ತಿದೆ ನನಗೆ, ಅದನ್ನ ಹೋಗಿ ನಾನು ಹೇಳಬೇಕು ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ ನಮ್ಗೆ ಸಂತೋಷ ಆಗಲ್ವೇನ್ರಿ? ಒಬ್ಬ ಕೊಲೆಗಡಕ ಸಿಕ್ಬಿಟ್ಟ ಅಂತ ಸಂತೋಷ ಆಗಲ್ಲ ನಮಗೆ? ಸಂತೋಷದ ವಿಚಾರ ಅಲ್ವ? ಅಂದ್ರೆ ಯಾಕೆ ನಿಮ್ಗೆ ಸಂತೋಷ ಬಂತು? ಏನ್ ಸಿಲ್ಲಿ ಪ್ರಶ್ನೆ ಇದು? ಸಂತೋಷ ಆಗದೆ ಇನ್ನೇನು? ಎಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಇಂಥ ಒಂದು ಕೊಲೆಗೆ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇದೆ. ಯಾರೋ ಐ ವಿಟ್ನೆಸ್, ನಾನೇ ಕಂಡಿಡ್ತೀನಿ ಅಂತ ಬಂದ್ಬಿಟ್ಟಿದ್ದೇನೆ, ಇವತ್ತು ನಮ್ಗೆ ನ್ಯಾಯ ಸಿಕ್ಬಿಡುತ್ತೆ, ಸತ್ತೋಗಿರ್ತಕ್ಕಂಥ ಹುಡುಗಿಯ ಪರವಾಗಿ ಒಂದು ನ್ಯಾಯ ಸಿಗುತ್ತೆ, ಅಥವಾ ಆ ಒಂದು ಕೊಲೆಗಾರ ಸಿಗ್ತಾನೆ, ಯಾರು ಇಂಥ ದುಷ್ಕೃತ್ಯ ಮಾಡಿದವನು ಅಂತಕ್ಕಂಥದ್ದು ಸಂತೋಷದ ವಿಚಾರದ ಇನ್ನೇನು? ಆ ಪತ್ರಕರ್ತರಿಗೆ ಎಂತ ದಡ್ಡ ಪ್ರಶ್ನೆ ಕೇಳ್ತಾನಪ್ಪ. ಹಾಗಾಗಿ ಈ ದೇಶದಲ್ಲಿ ಮಾರಿಕೊಂಡ ಮಾಧ್ಯಮದವರು ಇದ್ದಾರೆ, ಭ್ರಷ್ಟ ಮಾಧ್ಯಮದವರು ಇದ್ದಾರೆ, ಜಾತಿವಾದಿ ಮಾಧ್ಯಮದವರು ಇದ್ದಾರೆ. ಅದು ಯಾರು ಅಂತ ನಿಮ್ಗೆ ನೀವೇ ಗುರುತಿಸ್ಕೋಬೇಕು ಹೊರತು ನಾವು ಅದನ್ನ ಬೆರಳು ಮಾಡಿ ತೋರಿಸಲ್ಲ. ಆದ್ರೆ ಇದ್ದಾರೆ. ಕಳ್ಳ ಇದ್ದಾನೆ, ಸೌಜನ್ಯ ಪ್ರಕರಣದಲ್ಲಿ ಹೇಗೆ ಕೊಲೆಗಾರ ಇದ್ದಾನೆ, ಅವನೆಲ್ಲ ಅಂದ್ಮೇಲೆ ಇನ್ನೊಬ್ಬಿರ್ತಾನೆ ಅಂದಾಕ್ಷಣಕ್ಕೆ ಅಲ್ಲಿ ಎಲ್ಲರೂ ಮಾರ್ಕೊಂಡ್ರು ಅಂತ ಅರ್ಥ ಅಲ್ಲ. ಅನೇಕರು ತುಂಬಾ ಪ್ರಾಮಾಣಿಕವಾದಂತ ಪತ್ರಕರ್ತರಿದ್ದಾರೆ, ಶುದ್ಧವಾದಂತ ಪತ್ರಕರ್ತರಿದ್ದಾರೆ, ಮತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂತ ಪತ್ರಕರ್ತರಿದ್ದಾರೆ, ಸತ್ಯವನ್ನು ಹೇಳುವಂತ ಪತ್ರಕರ್ತರು ಇದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ. ಅವರಿಗೆ ಶರಣಾರ್ಥಿಗಳು.